ಕರ್ನಾಟಕದ ಬಹುನಿರೀಕ್ಷಿತ ಮತ್ತು ಬೆಂಗಳೂರು, ರಾಮನಗರ ಸೇರಿದಂತೆ ಬೆಂಗಳೂರಿನ ಸುತ್ತಮುತ್ತಲ ಜಿಲ್ಲೆಗಳಿಗೆ ಕುಡಿಯುವ ನೀರು ಮತ್ತು ವಿದ್ಯುತ್ ಉತ್ಪಾದನೆಗೆ ಬೇಕಾದಂಥ ಅತ್ಯಮೂಲ್ಯವಾದಂತಹ ಒಂದು ಯೋಜನೆ ಮೇಕೆದಾಟು ಯೋಜನೆ. ತಮಿಳುನಾಡಿನಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವ ಮೇಕೆದಾಟು, ಕನಕಪುರದ ಮೇಕೆದಾಟಿನಲ್ಲಿ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡುವ ಮುಖಾಂತರ ಅಲ್ಲಿ ಸಂಗ್ರಹಿಸಬಹುದಾದಂತಹ ನೀರನ್ನು ವಿದ್ಯುತ್ ಉತ್ಪಾದನೆ ಮತ್ತು ಕುಡಿಯುವ ನೀರಿಗೆ ಬಳಕೆ ಮಾಡುವ ಪ್ರಯತ್ನ. ಹಾಗಾದರೆ ಏನಿದು, ಏನಾಗ್ತಾ ಇದೆ? ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಸಲ್ಲಿಕೆ ಮಾಡಿದ್ದಂಥ ಅರ್ಜಿ ವಜಾ ಆಯಿತು. ಹೆಂಗೆ ಅರ್ಜಿ ವಜಾ ಆಯಿತು? ಕರ್ನಾಟಕ ಸರ್ಕಾರ ಒಂದು ಅರ್ಜಿಯನ್ನು, ಅಂದರೆ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು. ಏನು ಅರ್ಜಿ ಸಲ್ಲಿಕೆ ಮಾಡಿತ್ತು? ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಬಳಿ ಸಮತೋಲನ ಜಲಾಶಯವನ್ನೇ ನಿರ್ಮಾಣ ಮಾಡ್ತಿದ್ದಾರೆ, ಈ ಯೋಜನೆಗೆ ತಡೆ ಕೊಡಬೇಕು ಅಂತ ತಮಿಳುನಾಡು ಸರ್ಕಾರ ಅರ್ಜಿಯನ್ನು ಸಲ್ಲಿಸಿತ್ತು. ಅದನ್ನು 2025 ನವೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ವಜಾ ಮಾಡಿತು. ಈ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಒನ್ಸ್ ಅಗೇನ್ ತಮಿಳುನಾಡು ಸರ್ಕಾರ ಅರ್ಜಿ ಹಾಕ್ತು. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದಂತಹ ಜಯಮಲ್ಯ ಬಾಗ್ಜಿ ಮತ್ತು ವಿಪುಲ್ ಎಂ ಪಾಂಚೋಲಿ ಇವರಿದ್ದಂತಹ ಪೀಠ ಅರ್ಜಿಯನ್ನು ತಿರಸ್ಕಾರ ಮಾಡಿತು. ಇದೀಗ ಅವರೇನು ಮಾಡಿದರು? ತಮಿಳುನಾಡಿನ ಆಕ್ಷೇಪವನ್ನು ತಳ್ಳಿ ಹಾಕಿರೋದ್ರಿಂದ ಮೇಕೆದಾಟು ಯೋಜನೆಗೆ ಕರ್ನಾಟಕಕ್ಕೆ ಒಂದು ಅತ್ಯುತ್ತಮವಾದಂಥ ಅವಕಾಶ ಸಿಕ್ಕಿದೆ. ಏನೇನು ಕಾನೂನು ಅಡೆತಡೆಗಳಿತ್ತು, ಏನೇನು ನೈತಿಕವಾಗಿ, ರಾಜಕೀಯವಾಗಿ ಏನೇನೆಲ್ಲ ಬೆಳವಣಿಗೆಗಳಾಗಿತ್ತಲ್ಲ, ಆ ಬೆಳವಣಿಗೆಯ ಭಾಗವಾಗಿ ಎಲ್ಲವೂ ಕೂಡ ಆಯಿತು. ಏನು ಸಹಾಯ ಆಯಿತು ಅಂತ ಹೇಳಿದ್ರೆ, ಕಾವೇರಿ ನದಿ ನೀರು ಹಂಚಿಕೆ ಬಗ್ಗೆ ಅಂತಿಮ ತೀರ್ಪು ಏನಿತ್ತಲ್ಲ, ಅದನ್ನು ಕರ್ನಾಟಕ ಉಲ್ಲಂಘನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಈ ತೀರ್ಪಿನಿಂದ ಗೊತ್ತಾಯಿತು. ಏನಿದು ತೀರ್ಪು ಅಂತ ಹೇಳಿದ್ರೆ, 2018 ಫೆಬ್ರವರಿ 16ನೇ ತಾರೀಕಿಗೆ ಅಂತಿಮ ತೀರ್ಪು ಬಂದಿದೆ. ಏನು ಅಂತ ಹೇಳಿದ್ರೆ, ಸಾಧಾರಣವಾಗಿ ಮಳೆಯಾದಂತಹ ಸಮಯದಲ್ಲಿ ಕಾವೇರಿ ಜಲಾನಯನ ಪ್ರದೇಶದ ಒಟ್ಟು 740 TMC ನೀರನ್ನು 4 ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕು. ಹೇಗೆ? ಕರ್ನಾಟಕಕ್ಕೆ 284 TMC, ತಮಿಳುನಾಡಿಗೆ 404 TMC, ಕೇರಳಕ್ಕೆ 30 TMC, ಪುದುಚೇರಿಗೆ 7 TMC ಅಂತ. ಇದರ ಜೊತೆಗೆ ಅವತ್ತು ಒಂದು ತೀರ್ಪು ಬಂತು. ಕರ್ನಾಟಕ ಬಿಲಿಗುಂಡ್ಲು ಎನ್ನುವಂಥ ಒಂದು ಪ್ರದೇಶದಿಂದ ತಮಿಳುನಾಡಿಗೆ ನೀರು ಬಿಡುತ್ತಲ್ಲ, 192 TMC ನೀರು ಹರಿಸಬೇಕಾಗಿತ್ತು. ಅವತ್ತಿನ ತೀರ್ಪಿನಲ್ಲಿ ಏನು ಉಲ್ಲೇಖ ಮಾಡ್ತು? ಕರ್ನಾಟಕ 192 TMC ನೀರನ್ನು ಹರಿಸೋದು ಬೇಡ, ಅದರ ಬದಲಾಗಿ 177 TMC ನೀರನ್ನು ಹರಿಸಿದರೆ ಸಾಕು ಅಂತ ಕರ್ನಾಟಕ ಅದನ್ನು ಮಾಡ್ತಾ ಬಂದಿತ್ತು. ಇದರ ಹೊರತಾಗಿಯೂ ಕೂಡ ಅತಿ ಹೆಚ್ಚು ಮಳೆಯಾದಂತಹ ಸಮಯದಲ್ಲಿ ನೀರು ಅರಬ್ಬಿ ಸಮುದ್ರವನ್ನು ಸೇರ್ತಾ ಬಂತು. ಇದಕ್ಕೆ ಪರ್ಯಾಯವಾಗಿ ನಾವು ಅದನ್ನು ಬಳಕೆ ಮಾಡಿಕೊಳ್ತೀವಿ ಅಂತ ಬೆಂಗಳೂರಿಗೆ ಕುಡಿಯುವ ನೀರು 404 ಮೆಗಾ ವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಇದು ಸಹಾಯ ಆಗುತ್ತೆ ಅಂತ ಈ ಆಲೋಚನೆಯಲ್ಲಿದೆ. ಹೀಗಾಗಿ ಅದರ ಅರ್ಜಿ ವಜಾ ಆಗಿದೆ. ಇದೀಗ ಅದು ಸಹಾಯ ಆಗ್ತಾ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅದನ್ನೆಲ್ಲ ಸ್ವಾಗತ ಮಾಡಿ ಗುದ್ಲಿ ಪೂಜೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. 9,000 ಕೋಟಿಯ ಸಂಜೀವಿನಿ ಇದು. ಏನು ಸಂಜೀವಿನಿ ಯೋಜನೆಯ ಪೂರ್ಣ ಹೆಸರು ಮೇಕೆದಾಟು ಸಮತೋಲನ ಜಲಾಶಯ ಮತ್ತು ಕುಡಿಯುವ ನೀರು ಯೋಜನೆ ಅಂತ ಕರೀತಾರೆ ಈ ಯೋಜನೆಗೆ. ಇದು ಹಾಗಾದರೆ ಈಗ ಶುರುವಾಯಿತಾ? ಇಲ್ಲ. 1948ರಿಂದಲೇ ಈ ಯೋಜನೆ ಅಸ್ತಿತ್ವಕ್ಕೆ ಅಥವಾ ಅದಕ್ಕೆ ಪ್ರಯತ್ನಗಳು ಶುರುವಾಗಿತ್ತು. ಹೆಂಗೆ? ಈ ಕುಡಿಯುವ ನೀರಿನ ಯೋಜನೆ ಜಲ ವಿದ್ಯುತ್ಗೆ ಸಂಬಂಧಪಟ್ಟಂತೆಯೇ ಇದೆ. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗೆಲ್ಲ ಸಹಾಯ ಆಗುತ್ತೆ. ತಮಿಳುನಾಡಿನ, ನಾ ಆವಾಗಲೇ ಹೇಳಿದಾಗ 15 ಕಿಲೋಮೀಟರ್ ದೂರದಲ್ಲಿರುವ ಕನಕಪುರ ತಾಲೂಕಿನ ಮೇಕೆದಾಟು ಪ್ರದೇಶದಲ್ಲಿ ಒಂದು ಜಲಾಶಯವನ್ನು ನಿರ್ಮಾಣ ಮಾಡೋದು. ಕುಡಿಯುವ ನೀರು ಬೆಂಗಳೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಜಿಲ್ಲೆಗಳಿಗೆ ಕುಡಿಯುವ ನೀರು ಹೋಗುತ್ತೆ. ನೀರಿನ ಹರಿವನ್ನು ಬಳಸಿಕೊಂಡು 400 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದು ಅಂತ. ನೀವು 1948ರಲ್ಲಿ ಚಾಮರಾಜನಗರದ ಕೊಳ್ಳೇಗಾಲ ಏನಾಗಿತ್ತು? ಮದ್ರಾಸ್ ರಾಜ್ಯಕ್ಕೆ ಸೇರಿತ್ತು. ಆ ಸಮಯದಲ್ಲಿ ಒಂದು ಆಲೋಚನೆ ಮಾಡಿದರೆ ಏನಂತ? ಕಾವೇರಿ ಮತ್ತು ಅರ್ಕಾವತಿ ಸೇರುವಂತಹ ಮೇಕೆದಾಟು ಕಣಿವೆ ಪ್ರದೇಶದಲ್ಲಿ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು, ಸುಮ್ಮನೆ ನೀರು ಎಲ್ಲ ವೇಸ್ಟ್ ಆಗಿ ಹೋಗ್ತಾ ಇದೆ ಅಂತ ಅದ್ರ ಬಗ್ಗೆ ಆಲೋಚನೆ ಮಾಡೋ ಪ್ರಯತ್ನ ಆಯಿತು. ಎಲ್ಲವೂ ಆಯಿತು. 1956ರಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಮೈಸೂರು ರಾಜ್ಯಕ್ಕೆ ಇದೆಲ್ಲವೂ ಕೂಡ ವ್ಯಾಪ್ತಿಗೆ ಬಂತು. ಮೈಸೂರು ರಾಜ್ಯಕ್ಕೆಲ್ಲ ವ್ಯಾಪ್ತಿಗೆ ಬಂದ ಮೇಲೆ ಮೈಸೂರು ಸರ್ಕಾರ ಇದ್ರ ಬಗ್ಗೆ ತಾಂತ್ರಿಕವಾಗಿ ಏನೆಲ್ಲ ಸಾಧ್ಯತೆ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋ ಪ್ರಯತ್ನವನ್ನು ಮಾಡಿದ್ರು. 1986ರಲ್ಲಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನೋದನ್ನೆಲ್ಲ ವಹಿಸ್ಕೊಳ್ತು. 1996ರಲ್ಲಿ KPCL ಈ ಮೇಕೆದಾಟು ಜಲ ವಿದ್ಯುತ್ ಯೋಜನೆ ಇತ್ತು, ಅದ್ರ ಬಗ್ಗೆ ವರದಿಯನ್ನು ಕೊಟ್ಟರು. ಅಲ್ಲಿಯ ತನಕ 1948-96 ತನಕ ಕೇವಲ ವಿದ್ಯುತ್ತಿಗೆ ಮಾತ್ರ ಇತ್ತು. ಅಲ್ಲಿಂದ ಈಚೆಗೆ ಇದನ್ನು ಕುಡಿಯುವ ನೀರಿಗೂ ಕೂಡ ನಾವು ಬಳಕೆ ಮಾಡಬಹುದು ಅನ್ನುವಂಥ ಆಲೋಚನೆ ಬಂದು ಇದೀಗ ಅಣೆಕಟ್ಟನ್ನು ಕಟ್ಟುವ ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ತಮಿಳುನಾಡು ಖ್ಯಾತಿಯನ್ನು ತೆರಿತಾ ಇರೋದು. ಎರಡನೆಯದ್ದು, 100 ಲಕ್ಷ ಜನರ ಬಾಯಾರಿಕೆ ನೀಗಿಸುವಂಥ ಒಂದು ಪ್ಲಾನ್ ಇದೆ. ಹೆಂಗೆ? ಬೆಂಗಳೂರು ಮಹಾನಗರದ ಸುಮಾರು 1 ಕೋಟಿ ಜನರಿಗೆ ಕುಡಿಯುವ ನೀರು ಪೂರೈಕೆ ಗುರಿ ಇದೆ. ಇದೇ ಮೇಕೆದಾಟು ಕಟ್ಟುವಂಥ ವಿಚಾರದಲ್ಲಿ. ಅಣೆಕಟ್ಟಿನ ಮುಖಾಂತರ ವಾರ್ಷಿಕವಾಗಿ 400 ಮೆಗಾವ್ಯಾಟ್ ಜಲವಿದ್ಯುತ್ತನ್ನು ಉತ್ಪಾದಿಸಿ ಹೆಚ್ಚುವರಿ ಲಾಭವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಮಳೆಗಾಲದಲ್ಲಿ ನೀರು ವ್ಯರ್ಥವಾಗಿ ಸಮುದ್ರ ಸೇರಿಬಿಡುತ್ತೆ, ಅದನ್ನು ಸಂಗ್ರಹಿಸಿಡುವಂತಹ ಉದ್ದೇಶವನ್ನು ಹೊಂದಿದ್ದಾರೆ. 4.75 TMC ನೀರನ್ನು ಟ್ಯಾಪ್ ಮಾಡಿ ಅದನ್ನೆಲ್ಲ ನಾವು ಬಳಕೆ ಮಾಡಿಕೊಳ್ಬೇಕು ಅಂತ. ಹೆಂಗೆ?
ನೀವು ಉದಾಹರಣೆ ನೋಡಿ, ಒಟ್ಟಾರೆ ನಾವು ಜಲಾಶಯವನ್ನು ನಿರ್ಮಾಣ ಮಾಡಿದರೆ 67 TMC ನೀರನ್ನು ಅಲ್ಲೇ ಸಂಗ್ರಹ ಮಾಡಿಡಬಹುದು. ಈ ಬೆಂಗಳೂರಿನ ಜನಸಂಖ್ಯೆ 1,30,00,000 ಏನೋ ಇದೆ ಅಂತ ಹೇಳ್ತಾರೆ. ಈ ಕಾವೇರಿ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆದರೆ ನಮಗೆ ಸಹಜವಾಗಿ ಮುಂದಿನ ದಿನಗಳಲ್ಲಿ ಅದು ಹೊಡೆತ ಬೀಳುತ್ತೆ ಅಂತ. ಹೀಗಾಗಿ ಮೇಕೆದಾಟಿನಲ್ಲಿ ನಾವು ಈ ಅಣೆಕಟ್ಟನ್ನು ಕಟ್ಟೋದ್ರಿಂದ ಮುಂದಿನ 30 ವರ್ಷಗಳ ಕಾಲ, ಕನಿಷ್ಠ 30 ವರ್ಷಗಳ ಕಾಲ ಬೆಂಗಳೂರಿಗೆ ಬೇಕಾದಂಥ ಕುಡಿಯುವ ನೀರನ್ನು ಒದಗಿಸಬಹುದು ಅಂತ ಹೇಳ್ತಿದ್ದಾರೆ. 4.75 TMC ನೀರನ್ನು ಕುಡಿಯೋದಕ್ಕಾಗಿ ನಾವು ಬಳಸಬಹುದು. 400 ಮೆಗಾವ್ಯಾಟ್ ವಿದ್ಯುತ್ತನ್ನು ಕೂಡ ಇದರ ಮುಖಾಂತರ ಉತ್ಪಾದನೆ ಮಾಡಬಹುದು. ಹೆಂಗೆ ಸಾಧ್ಯ? ಕೆಲವೊಂದಿಷ್ಟು ಈ ಮೇಕೆದಾಟಿನ ಅಕ್ಕಪಕ್ಕದಲ್ಲಿ ಭೂಗತ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪನೆ ಮಾಡೋದಕ್ಕೆ ಇವರು ಆಲೋಚನೆ ಮಾಡಿದ್ದಾರೆ. ನೀರಿನ ಬಳಕೆಯ ವೇಗವನ್ನು 11,200 ಕ್ಯೂಸೆಕ್ ನೀರನ್ನು ತಾಂತ್ರಿಕವಾಗಿ ಅದನ್ನು ವೇಗವಾಗಿ ಓಡಿಸುವ ಪ್ರಯತ್ನವನ್ನು ಕೂಡ ಇವರೆಲ್ಲ ಮಾಡ್ತಿದ್ದಾರೆ. ಯಾಕಂದರೆ KRS, ಕಬಿನಿ, ಹಾರಂಗಿ, ಹೇಮಾವತಿ ಇವೆಲ್ಲ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಸಂಪೂರ್ಣವಾಗಿ ಭರ್ತಿ ಆಗಿಬಿಡುತ್ತೆ. ಹೀಗಾಗಿ ಅವರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಭರ್ತಿ ಆಗುವಂಥ ನೀರನ್ನು ಅದಾದ ನಂತರ ವಿಪರೀತವಾಗಿ ಮಳೆಯಾಗಿ ನೀರೆಲ್ಲ ಸಮುದ್ರಕ್ಕೆ ಹೋಗ್ಬಿಡುತ್ತೆ. ಇದನ್ನು ನಾವು ಬಳಕೆ ಮಾಡ್ಕೊಳ್ಬೇಕು ಅಂತ ಅವ್ರದ್ದು ಆಲೋಚನೆ ಇದೆ. ಮತ್ತೊಂದು ಕಡೆ ದಳಪತಿ ವಿಜಯ್ ಮೋದಿ ಮೊರೆ ಹೋಗಿದ್ದಾರೆ. ನಿನ್ನೆ ಅವರೆಲ್ಲ ಪತ್ರ ಬರೆದಿದ್ರು. ಮೋದಿ ಮೊರೆ ಹೋಗಿರೋದು ಪ್ರಧಾನಿಗಳನ್ನು ಕೂಡ ಇವತ್ತು ಅವರೇನೋ ಭೇಟಿ ಮಾಡಿದ್ದಾರೆ, ಪತ್ರವನ್ನು ಬರೆದಿದ್ದಾರೆ. ಜೋಸೆಫ್ ವಿಜಯ್ ಮೇಕೆದಾಟು ಯೋಜನೆಗೆ ಯಾವುದೇ ಕಾರಣಕ್ಕೂ ಅನುಮತಿ ಕೊಡಬಾರದು ಅಂತೆಲ್ಲ ವಿಜಯ್ ಒತ್ತಾಯ ಮಾಡಿದ್ದಾರೆ. DPR ಅನ್ನು ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಬೇಕಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಅದು ಅರ್ಜಿ ವಜಾ ಆಗಿದೆ. ಹೀಗಾಗಿ ಜಲಮಂಡಳಿ ಅಥವಾ ಕೇಂದ್ರ ಸರ್ಕಾರ ಎರಡು ಕಡೆ ಮಾತ್ರ ಅದಕ್ಕೆ ಇರುವಂಥದ್ದು. ಹೀಗಾಗಿ ಅವರೆಲ್ಲ ಮೋದಿ ಅವರನ್ನು ಪತ್ರ ಬರೆದು ಅದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ DPRಗೆ ಅನುಮತಿಯನ್ನು ಕೊಡಬಾರದು, ಏನು ಎತ್ತ ಅಂತ. ಯಾಕಂದರೆ ಕೇವಲ ವಿಜಯ್ ಮಾತ್ರ ಅಲ್ಲ, ಹಿಂದೆ ಇದ್ದಂಥ ಜಯಲಲಿತಾ, ಎಡಪ್ಪಾಡಿ ಪಳನಿಸ್ವಾಮಿ, DMK, MK ಸ್ಟಾಲಿನ್ ಇವರೆಲ್ಲರೂ ಕೂಡ ಅದನ್ನು ವಿರೋಧ ಮಾಡ್ಕೊಂಡು ಬಂದಿದ್ದರು ಬೇರೆ ಬೇರೆ ಅವಧಿಯ ಸಮಯದಲ್ಲಿ. ಕಳೆದ ಬಾರಿ ಯಡಿಯೂರಪ್ಪನವರು, ಬೊಮ್ಮಾಯಿ ಅವರೆಲ್ಲ ಮನವಿ ಮಾಡಿದಾಗಲೂ ಕೂಡ ಆ ಪತ್ರಗಳನ್ನೆಲ್ಲ ತಿರಸ್ಕಾರ ಮಾಡಿದ್ರು. ಆ ನಿಟ್ಟಿನಲ್ಲಿ ಇದೀಗ ವಿಜಯ್ ಅವರು ಮತ್ತೆ ಅಲ್ಲೇ ಹೋಗ್ತಾ ಇದ್ದಾರೆ. 100 ವಿಜಯ್ ಬಂದರೂ ಕೂಡ ಯೋಜನೆ ನಿಲ್ಲಲ್ಲ ಅಂತ ಯಾರು ಹೇಳಿರೋದು? ಗಣಿಗ ರವಿಕುಮಾರ್ ಎಲ್ಲ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ವಿಜಯ್ರಂತ 100 ಮುಖ್ಯಮಂತ್ರಿ ಬಂದರೂ ಕೂಡ ಮೇಕೆದಾಟು ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಜಾಗದಲ್ಲಿ ಅಣೆಕಟ್ಟು ಕಟ್ತಿದ್ದೀವಿ, ತಡೆಯೋದಕ್ಕೆ ಇವರು ಯಾರು ಅಂತೆಲ್ಲ ಕಿಡಿಕಾರಿದ್ದಾರೆ. ತಮಿಳುನಾಡು CMಗೆ ಕಾನೂನಿನ ಅರಿವು ಕಡಿಮೆ ಇದೆ ಅಂತ ಗಣಿಗ ರವಿ ವ್ಯಂಗ್ಯವಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಗೆದ್ದಿದ್ದೀವಿ, ಶೀಘ್ರದಲ್ಲಿ ಭೂಮಿ ಪೂಜೆ ಮಾಡ್ತೀವಿ ಅನ್ನೋದು ರಾಜ್ಯದ ನಿಲುವಾಗಿದೆ. ಹೀಗಾಗಿ ಕೇಂದ್ರದ ಮೇಲೆ ಒತ್ತಡ ಇರೋದಕ್ಕೆ ಕರ್ನಾಟಕ ಸಂಸದರು ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ DK ಶಿವಕುಮಾರ್ ಇದೀಗ ಕರೆ ಕೊಟ್ಟಿದ್ದಾರೆ. ಇದು ರವಿ ಗಣಿಗ ಅವರ ಒಂದು ಮಾತಾದರೆ, ಮತ್ತೊಂದು ಕಡೆ ಅಸಲಿ ಅಡ್ಡಿ ಎಲ್ಲಿದೆ ಅನ್ನೋದು ಎಲ್ಲಿದೆ, ಯಾಕೆ ಡಿಲೇ ಆಗ್ತಾ ಇದೆ? ಸಹಜವಾಗಿ ಎಲ್ಲ ನೀರಾವರಿ ಯೋಜನೆಗಳು, ಅಣೆಕಟ್ಟು ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಈ ಪರಿಸರದ ವಿಚಾರದಲ್ಲಿ ಕೆಲವೊಂದಿಷ್ಟು ಗೊಂದಲ ಆಗುತ್ತೆ. ಬರೋಬ್ಬರಿ 5,252.40 ಹೆಕ್ಟರ್ ಭೂಮಿ ಬೇಕು. ಇದರಲ್ಲಿ 3,000 ಚಿಲ್ಲರೆ ಹೆಕ್ಟರ್ ಏನೋ ಅರಣ್ಯ ಪ್ರದೇಶಕ್ಕೆ ಬರುತ್ತದೆ. 3,000 ಚಿಲ್ಲರೆ ಪ್ರದೇಶ. ಹೀಗಾಗಿ ಅದೇನಾಗ್ತಾ ಇದೆ, ಕೆಲವೊಂದಿಷ್ಟು ಗೊಂದಲವನ್ನು ಅದಕ್ಕೆ ತೆಗೆದುಕೊಂಡು ಬರ್ತಾ ಇದೆ. ಹೀಗಾಗಿ ಅದು ರಾಜ್ಯ ಪರಿಸರ ಇಲಾಖೆ ಆಗಿರ್ಬೋದು, ಕೇಂದ್ರದ ಪರಿಸರ ನಿಯಂತ್ರಣ ಮಂಡಳಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವಶ್ಯಕವಾಗಿ ಅವರ ಪತ್ರಗಳೆಲ್ಲ ಬೇಕಾಗುತ್ತೆ. ಹೀಗಾಗಿ DK ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ, ಕೇಂದ್ರದ ಮೇಲೆ BJP ಸಂಸದರೆಲ್ಲ ಒತ್ತಡ ಹಾಕಿ ಇದಕ್ಕೆ ಅವಕಾಶವನ್ನು ತೆಗೆದುಕೊಂಡು ಬರಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಇವರು ಹೇಳ್ತಾ ಇದ್ದು, ಇಷ್ಟು ದಿನಗಳ ಕಾಲ ನಿಮ್ಮದೇ ಮೈತ್ರಿ ಇದ್ದಂತಹ DMK ಅಧಿಕಾರದಲ್ಲಿತ್ತು, ನೀವು ಅವತ್ತು ಏನು ಮಾಡಿದ್ರಿ ಅಂತ BJP ಅವರು ಪ್ರಶ್ನೆ ಕೇಳುವ ಪ್ರಯತ್ನ. ಹೀಗಾಗಿ ಮೇಕೆದಾಟು ಅನ್ನುವಂಥ ವಿಚಾರ ಇಲ್ಲಿಗೆ ಬಂದಿದೆ. ಏನಾಗುತ್ತೆ ಕಾದ್ ನೋಡೋಣ.